ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗಂತೂ ಚಿಕ್ಕದ್ರಿಂದನೂ ರಂಗೋಲಿ ಬಿಡಿಸೋದಂದರೆ ತುಂಬಾ ಇಷ್ಟ. ನಾನು ಡೈಲಿ ರಂಗೋಲಿ ಹಾಕ್ತಿದ್ದೆ. ಬಟ್ ಯಾವಾಗಲೂ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನನ್ನ ವೀಡಿಯೋಸಲ್ಲಿ ರಂಗೋಲಿನೂ ಹಾಕೋಣ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವೊಂದು ರಂಗೋಲಿಗಳು ನನಗೆ ಮರ್ತೋಗ್ಬಿಟ್ಟಿದೆ. ಹಂಗಾಗಿ ಫೋಟೋಸು ಅಥವಾ ವಿಡಿಯೋಸ್ ಇದ್ದರೆ ಅದನ್ನೇ ನೋಡ್ಕೊಂಡು ನಾವು ಹಾಕ್ಬೋದಲ್ವ. ನನ್ನ ಹತ್ರ ತುಂಬ ಬುಕ್ಸ್ ಇತ್ತು ಆಯಿತಾ. ಎಷ್ಟೊಂದು 3-4 ಬುಕ್ಸ್ ಇತ್ತು. ಫ್ರೆಂಡ್ ಇಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಮಾಡಲೇ ಇಲ್ಲ. ಸೊ ತುಂಬ ಬೇಜಾರಾಯಿತು. ಅವಾಗೆಲ್ಲ ಈ ಥರ ಸೋಷಿಯಲ್ ಮೀಡಿಯಾ, ಈ ಥರ ವೀಡಿಯೋ ಮಾಡೋದು, ಕ್ಯಾಮ್ರಾ ಅದೆಲ್ಲ ಏನೂ ಇರಲಿಲ್ಲ. ನಮಗೆ ಬುಕ್ಸೇ ಅಲ್ವಾ ಎಲ್ಲ. ಬುಕ್ಸಲ್ಲಿ ಒಂದು 6-7 ಬುಕ್ಸ್ ಬಿಡಿಸಿದ್ದೆ. ಅದರಲ್ಲಿ ನನ್ನ ಫ್ರೆಂಡು ಅನಿಸುತ್ತೆ ಯಾರು ತೊಗೊಂಡೋದ್ರು ಅಷ್ಟು ನಂಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಈಸ್ಕೊಂಡೋದ್ರು ಮತ್ತೆ ವಾಪಸ್ ಕೊಡಲೇ ಇಲ್ಲ. ತುಂಬ ಅಂದರೆ ತುಂಬ ರಂಗೋಲಿ ಬಿಡಿಸ್ಕೊಂಡಿದ್ದೆ. ನನಗೆ ಚಿಕ್ಕದ್ರಿಂದನೂ ಅಷ್ಟೇ ರಂಗೋಲಿ ಹಾಕೋದು ಇಷ್ಟ. ಊರಲ್ಲಿದ್ದಾಗ ಜಾಸ್ತಿ ದೊಡ್ಡದು ಅಂಗಳ ಅದೆಲ್ಲ ಗುಡಿಸಿ ಅದಕ್ಕೆ ತೊಪ್ಪೆ ಸಗಣಿ ಎಲ್ಲ ಹಾಕಿ, ಇನ್ನು ಒಲೆಗೂ ನಾವು ತೊಪ್ಪೆ ಎಲ್ಲ ಸಾರಿಸಿ ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ವಿ. ಅದೆಲ್ಲ ಒಂಥರ ನೆನಪು. ನಿಜ ಇವಾಗ ನೆನೆಸ್ಕೊಂಡ್ರೆ ನಂಗೆ ಆ ಲೈಫೇ ಚೆನ್ನಾಗಿತ್ತು ಅಂತ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಯಾಕಂದರೆ ಎಷ್ಟೇ ನಮ್ಮ ಹತ್ರ ಏನೇ ಇದ್ದರೂ ನೆಮ್ಮದಿ ಒಂದಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಹತ್ರ ಎಷ್ಟೇ ಆಸ್ತಿ ಇರಲಿ, ಅಂತಸ್ತಿರಲಿ ಯಾವುದು ಲೆಕ್ಕಕ್ಕೆ ಬರೋಲ್ಲ. ಆವಾಗ ಮಳೆ ಬಂದರೆ ಮನೆ ನೆನೀತಾ ಇತ್ತು. ಆಗ ನೆಮ್ಮದಿ ಇತ್ತು. ಎಲ್ಲರೂ ಜೊತೇಲಿ ಮಲ್ಕೋತಾ ಇದ್ವಿ. ನಮ್ಮ ಅಣ್ಣ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಎಲ್ಲರೂ. ಆದರೆ ಇವಾಗ ಎಲ್ಲನೂ ಇದೆ, ಅವರೇ ಇಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಯಾಕೋ ನೆನ್ನೆ ಮೊನ್ನೆಯಿಂದ ನಮ್ಮಮ್ಮ ನಮ್ಮ ಅಣ್ಣ ಇಬ್ಬರೂ ತುಂಬಾ ನೆನಪಾಗ್ತಿದ್ದಾರೆ. ಎಷ್ಟು ಹತ್ಬಿಟ್ಟಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ನೋವಾಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಡ್ರೆಸ್ಸಿಂಗ್ ಟೇಬಲಲ್ಲೇ ನಾನು ಯಾವ ಫೋಟೋನು ಇಟ್ಕೊಂಡಿಲ್ಲ. ಅವನಿಲ್ಲ ಅಂತ ಆ ಫೋಟೋ ನೋಡಿದಾಗೆಲ್ಲ ಅನಿಸುತ್ತೆ ಅಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಂಡಿದ್ದೀನಿ ಅವ್ನ ಫೋಟೋನ. ಡೈಲಿ ನಾನು ನೋಡಿಬಿಟ್ಟೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಇನ್ನು ನನ್ನ ಸ್ಕಿನ್ಗೆ ಏನು ಹಚ್ಚುತ್ತೀಯಾ ತುಂಬ ಜನ ಹೇಳ್ತಾರೆ ಜಾಸ್ತಿ ಮೇಕಪ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ನಾನು ಮುಂಚೆ ಎಲ್ಲ ನನಗೆ ಬ್ಯೂಟಿ ಬಗ್ಗೆ ಅಥವಾ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಇತ್ತು ಸ್ಕಿನ್ ಕೇರು ಅದು ಇದು. ಇತ್ತೀಚೆಗೆ ಅಷ್ಟೊಂದಿಲ್ಲ. ಬಟ್ ಇದು ಮಾಯ್ಶ್ಚರೈಸರ್ ಒಂದು ಹಚ್ಕೊಳ್ತೀನಿ ನಾನು ಮನೇಲಿದ್ದರೆ ಅಷ್ಟೇ, ಇನ್ಯಾವುದೂ ಹಚ್ಚೋಕ್ಕೋಗಲ್ಲ. ಪಾಂಡ್ಸ್ ಇನ್ನೂ ಏನಾದರೂ ಹೊರಗಡೆ ಹೋಗ್ತೀವಿ ಸ್ವಲ್ಪ ಅಂತ ಅಂದಾಗ ಟೆಂಪಲ್ಗೆ ಏನಾದರೂ ಪಾಂಡ್ಸ್ ನಾರ್ಮಲ್ ಕ್ರೀಮ್ ಬರುತ್ತಲ್ಲ ಅದನ್ನು ಹಚ್ಕೊತೀನಿ ಅಷ್ಟೇ. ಯಾವತ್ತಾದರೂ ಅಪರೂಪ ನಾನು ಮೇಕಪ್ ಮಾಡ್ಕೊಳ್ಳೋದು, ಏನಾದರೂ ಫಂಕ್ಷನ್ ಇದ್ದಾಗ, ಹಬ್ಬ ಇದ್ದಾಗ ಅಷ್ಟೇ. ಅದು ಬಿಟ್ಟರೆ ನಾನು ಇಷ್ಟೇ ಹಚ್ಚೋದು. ಇನ್ನು ಸನ್ಸ್ಕ್ರೀನ್ ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ಡರ್ಮಾ ಅವ್ರದ್ದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಹಚ್ಕೋಕ್ಕೋಗಲ್ಲ. ನೀವೇನಾದರೂ ಹಚ್ಚಿ ಸ್ಕಿನ್ನ ವೈಟ್ ಕಾಣಿಸ್ಬೇಕು ಅಂತ ಹಾಳು ಮಾಡಿಕೊಂಡ್ರೆ ಅದನ್ನು ಮತ್ತೆ ರಿಕವರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಬ್ಬರು ಕಲ್ಲರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಲರ್ ಆಗಿಬಿಡ್ಬೇಕು ನಾವು, ಸ್ವಲ್ಪ ಡಲ್ ಇದ್ರೂ ಸಾಕು, ತುಂಬಾ ಕೇರ್ ಮಾಡ್ತಿರ್ತಾರೆ. ಆ ಥರ ನಾವು ಹುಟ್ಟಿದ ಕಲರ್ ಯಾವತ್ತೂ ಹೋಗಲ್ಲ. ಬಟ್ ನಾನು ತುಂಬಾ ಕಲ್ಲರ್ ಕಡಿಮೆನೇ ಇದ್ದಿದ್ದು ಚಿಕ್ಕವಳಾಗಿದ್ದಾಗ. ಇವಾಗ ಸ್ವಲ್ಪ ಬೆಂಗಳೂರಿಗೆ ಬಂದಮೇಲೆ ಒಂಚೂರು ಇಷ್ಟು ಬಂದಿದ್ದೀನಿ ನೋಡಿ. ತುಂಬ ಏನು ಕಲರ್ ಇಲ್ಲ ನಾನು, ಸ್ವಲ್ಪ ಡಲ್ಲೇನೆ. ಬಟ್ ದೇವರು ನಮ್ಗೆ ಯಾವ ಕಲರ್ ಕೊಟ್ಟಿದ್ದು, ಕಲರ್ ಮ್ಯಾಟರ್ ಎಲ್ಲ, ಯಾವ ಕಲರ್ ಕೊಟ್ಟಿದ್ದಾನೆ ಆ ಕಲರ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದು ಒಂದು ಏಜಲ್ಲಿ ಗೊತ್ತಾಗಲ್ಲ. ನನಗೂ ಅನ್ನಿಸ್ತಿತ್ತು ನಾನು ಕಲರ್ ಇರಬೇಕಿತ್ತು ಅಂತ. ಜೀವನ ಅರ್ಥ ಆದಮೇಲೆ ಅನ್ನಿಸ್ತು ಈ ಕಲರೆಲ್ಲ ಯಾವುದು ಮ್ಯಾಟರೇ ಅಲ್ಲ. ಬ್ಯೂಟಿಫುಲ್ ಫೇಸ್ ಇಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಜೀವನ ಅರ್ಥ ಆದಂಗೆ ನಮ್ಮ ಮನಸ್ಥಿತಿನೂ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಮುಂಚೆ ಎಲ್ಲ ಎಷ್ಟು ಬ್ಯೂಟಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ, ಅಷ್ಟು ಸ್ಟೈಲಾಗಿರ್ತಾಯಿದ್ದೆ ನಾನು ಚಿಕ್ಕವಳಿಂದನೂ. ಹಂಗೇ ನಮ್ಮ ಆಂಟಿ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಇಬ್ಬರೂ ಅಷ್ಟೇ ಅವ್ರ ಜೊತೆ ಬೆಳೆದಿದ್ದಲ್ವ ನಾನು. ನಂಗೆ ಅವಾಗಿಂದನೂ ಈ ಮೇಕಪ್ಪು, ಈ ಥರ ಬಟ್ಟೆಗಳು, ಇದ್ರ ಮೇಲೆಲ್ಲ ಕ್ರೇಜ್ ಜಾಸ್ತಿ. ಇವಾಗ್ಲೂ ಅಷ್ಟೇ ನಾನು ಎಲ್ಲೋದ್ರೂ ಚೆನ್ನಾಗಿರಬೇಕು, ಹೊಸ ಬಟ್ಟೆನೇ ಇರಬೇಕು. ಆ ಥರ ನನಗೆ ಬಟ್ಟೆ ಕಂಫರ್ಟಬಲ್ ಇಲ್ಲ ಅಂದರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಆ ಥರ ನನಗೆ ಇರೋದು. ಬಟ್ ಕಲ್ಲರ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದೇ ಜೀವನ ಅರ್ಥ ಆದಮೇಲೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ದಿನ ಆಗೋಯ್ತು. ಒಂದು ನ್ಯೂಸ್ ಕೇಳಿದ್ರಿ ಎಲ್ಲರೂ, ಒಂದು ತಾಯಿ ಮಗುನೇ ಕೊಲೆ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಅದನ್ನು ಕಾರಲ್ಲಿ ಇಟ್ಕೊಂಡು ಓಡಾಡಿದ್ದಾರೆ, ಪಾರ್ಟಿ ಮಾಡಿದ್ದಾರೆ ಅಂತ ಕೇಳಿದ್ಮೇಲೆ ತುಂಬ ದಿನ ಯೋಚನೆ ಮಾಡಿ ಹತ್ತಿದ್ದೀನಿ ನಾನು. ಎಷ್ಟೊಂದು ಜನ ಮಕ್ಕಳಿಲ್ಲ ಅಂತ ಓದಾಡ್ತಾರೆ, ಇವಳು ಈ ಥರ ಮಾಡಿ, ಆ ಮಗು ಕಪ್ಪುಗಿದೆ ಅನ್ನೋ ಕಾರಣಕ್ಕೆ ಆ ಥರ ಮಾಡಿದ್ದಾರೆ ಅಂದಿದ್ದು ತುಂಬಾ ಬೇಜಾರಾಗೋಯ್ತು ನಿಜವಾಗ್ಲೂ. ಅವು ಮಕ್ಕಳು ಹೊಟ್ಟೆಲಿರುವಾಗ ಏನು ನಮ್ಮನ್ನ ಹುಟ್ಟಿಸಿ ಅಂತ ಕೇಳ್ತಾರೆ, ಅಥವಾ ಅವು ಹೆಂಗೆ ಹುಡ್ತೀವಿ ಅಂತ ಅವ್ರಿಗೇನು ಗೊತ್ತಿರುತ್ತೆ. ನಮಗೋಸ್ಕರ ನಾವು ಮಾಡ್ಕೊಂಡಿರೋದು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಹೆಣ್ಮಕ್ಳು ಇತ್ತೀಚೆಗೆ ಈ ಥರ ಆಗಿರೋದು ತುಂಬಾ ಬೇಜಾರಾಗುತ್ತೆ. ಇದ್ರ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ಕಿನ್ ಕೇರ್ ಬಗ್ಗೆ ಬಂತಲ್ಲ, ಹಂಗಾಗಿ ಮಾತಾಡಿದೆ. ಇನ್ನು ಮೀಶೋದಲ್ಲಿ ಎರಡು ನನ್ನ ಬಜೆಟ್ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಅದಂತೂ ತುಂಬ ನನ್ನ ಕೂದಲಿಗೆ ಅದು ಆರೋದೇ ಇಲ್ಲ. ಈಗ ಹೊಸದು ತೊಗೋಬೇಕು, ಅದನ್ನು ಯೂಸೇ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇನ್ನು ಇದು ಸ್ಟ್ರೈಟ್ನಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನಂಗೆ ಬಿಮಲಲ್ಲಿದ್ದಾಗ ಒಬ್ಬರು ಗಿಫ್ಟ್ ಕೊಟ್ಟಿದ್ದು. ನಮ್ಮ ಬಿಮಲಲ್ಲಿ ತುಂಬ ಗಿಫ್ಟ್ಗಳು ಬರ್ತಿತ್ತು. ವರ್ಷಕ್ಕೆ ಒಂದಾದ್ರೂ ಅಲ್ಲಿ ಕಂಪ್ನಿಯವರಾಗಿರ್ಬೋದು, ಯಾರಾದರೂ ಕಸ್ಟಮರ್ಸ್ ಆಗಿರ್ಬೋದು, ಅಥವಾ
ಕೊಲೀಗ್ ಆಗಿರ್ಬೋದು ಎಲ್ಲರೂ ಕೊಡ್ತಾ ಇರ್ತಿದ್ರು. ಆ ನೆನಪಿಗೆ ನಾನು ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿದೆ ಸ್ಟ್ರೈಟ್ನಿಂಗು. ನನಗೆ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲ್ಲ. ಹೆಣ್ಮಕ್ಳು ನಿಜವಾಗ್ಲೂ ಎಷ್ಟೊಂದು ಬ್ಯುಸಿ ಆಗಿಬಿಡ್ತೀವಿ ಅಂತ ಅಂದರೆ, ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಕಲ್ಪನೆಯಲ್ಲಿರ್ತೀವಿ ನಾವು. ನಾನು ಹೆಂಗೆ ಅಂತ ಅಂದರೆ, ಮದುವೆ ಆಗ್ತಿದ್ರೆ ಯಾರಾದರೂ ಹೊಸಬ್ರು ಅವರ ಸೀರೆ ನನಗೆ ಸೀರೆ ಅಂದರೆ ಎಸ್ಪೆಷಲಿ ತುಂಬಾ ಇಷ್ಟ. ಆ ಸೀರೆ, ಆ ಕೈ ತುಂಬ ಬಳೆ ಹಾಕ್ಕೊಂಡಿರೋದು ನೋಡ್ಬಿಟ್ಟು ನಾನು ಬೇಗ ಮದುವೆ ಆಗಿಬಿಡ್ಬೇಕು ಅಂತ ಅನ್ಸೋದು ನನಗೆ. ಆಮೇಲೆ ನಮ್ಮಮ್ಮ ಯಾವಾಗಲೂ ಹೇಳೋರು, ಅಯ್ಯೋ ಮದುವೆ ಯಾವತ್ತಾದರೂ ಒಂದಿನ ಆಗುತ್ತೆ, ಆದಮೇಲೆ ಗೊತ್ತಾಗುತ್ತೆ, ನಾನು ಯಾಕಾದರೂ ಆದ್ನೋ ಅಂತ ಅನ್ನಿಸ್ತೈತೆ ಅಂತ ಹೇಳ್ತಿತ್ತು ನಮ್ಮಮ್ಮ. ಆದರೆ ನನಗೆ ನಮ್ಮ ಮನೆಯವ್ರು ಆ ಥರ ಅನ್ಸೋ ಥರ ಯಾವತ್ತೂ ಮಾಡಿಲ್ಲ. ಬಟ್ ನನಗೆ ನಮ್ಮಮ್ಮ ನಮ್ಮಣ್ಣ ಈ ಟೈಮಲ್ಲಿ ಹಿಂಗಾಗಿದ್ದು ಆ ಥರ ಫೀಲ್ ಕೊಡ್ತಾ ಇದ್ದೇ ಬಿಟ್ಟರೆ, ಅವರಂತೂ ನನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಇನ್ನು ಮಕ್ಕಳು ನೋಡಿ, ಮಕ್ಕಳು ಎನರ್ಜಿಗೆ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ. ಅದೊಂದೇ ನನಗೆ ಆ ಥರ ಆಗೋದು. ಅವ್ರು ಎಷ್ಟು ಆಟ ಆಡ್ತಿರ್ತಾರೆ ಅಂದರೆ, ಬೆಳಗ್ಗೆ ಯಾವ ಎನರ್ಜಿಲಿ ಎದ್ದಿರ್ತಾರೆ ಅದೇ ಎನರ್ಜಿ ಅವ್ರ ಹತ್ರ ಇದಿರುತ್ತಲ್ವ, ನಮಗೆ ನೋಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಅದು ಬಿಟ್ಟರೆ ನನಗೆ ನಮ್ಮಮ್ಮ ನಮ್ಮಣ್ಣ ಇದ್ದಿದ್ದರೆ, ಅವರು ಊರಲ್ಲಿದ್ದಾರೆ ಅನ್ನೋದೇ ಬೇರೆ, ಅವರಿಲ್ಲ ಅನ್ನೋದೇ ಬೇರೆ ಆಗುತ್ತಲ್ಲ. ಆವಾಗ ಮನಸ್ಸು ಸ್ವಲ್ಪ ತುಂಬ ಕುಗ್ಬಿಡುತ್ತೆ. ಬಾಡಿ ಸಪೋರ್ಟ್ ಮಾಡಲ್ಲ, ಮನಸ್ಸು ಸಪೋರ್ಟ್ ಮಾಡಲ್ಲ. ಕೆಲವೊಂದು ಸಲ ಇದ್ದಕ್ಕಿದ್ದಂಗೆ ಚೆನ್ನಾಗಿ ನಗಾಡ್ಕೊಂಡಿರ್ತೀವಿ, ಇದ್ದಕ್ಕಿದ್ದಂಗೆ ಏನೋ ಒಂದು ನೆನಪಾಗಿ ಡೇ ಫುಲ್ಲು ಅದೇ ನೆನಪು ಬಂದ್ಬಿಟ್ಟು ಪೂರ್ತಿ ದಿನ ಹಾಳಾಗೋಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಥರ ಸುಮಾರು ಸಲ ಆಗ್ತಾಯಿದೆ. ನಿನ್ನೆ ಮೊನ್ನೆಯಿಂದ ತುಂಬ ಜಾಸ್ತಿನೇ ಆಗ್ತಾಯಿದೆ, ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಹಂಗಾಗಿ ಈ ಥರ ಅನಿಸುತ್ತೆ. ಒಂದೊಂದು ಸಲ ಬೇಜಾರು ಆಗುತ್ತೆ. ಇನ್ನೂ ಯಾಕೋ ಸಕ್ಕರೆಗೆ ಬೆಲ್ಲಕ್ಕೆ ಈ ಥರ ಎಲ್ಲ ಬ್ಲ್ಯಾಕ್ ಇರುವೆ ಬಂದುಬಿಟ್ಟಿತ್ತು. ಸರಿ ಹೋಗ್ಸೋದು ಬೇಡ ಅಂತ ಲವಂಗ ಹಾಕಿದ್ರೆ ಎಲ್ಲ ಹೊಟ್ಟೋಗುತ್ತೆ ಅಂದ್ಬಿಟ್ಟು ತೆಗ್ದಿದ್ದೆ. ಇನ್ನು ನನ್ನ ಸೀರೆ ಕಲೆಕ್ಷನ್ಸ್ ನಿಮಗೆ ಗೊತ್ತಿದೆ, ಒಂದಷ್ಟು ಕೊರಿಯರ್ ಮಾಡಬೇಕು, ಸೊ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ. ಸೆಮಿ ಕ್ರೇಪ್ ಸ್ಯಾರೀಸ್ ಅಂತೂ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಕ್ವಾಲಿಟಿ ಇದೆ. ಎಷ್ಟೊಂದು ನಾನು ಆಲ್ರೆಡಿ 3-4 ಸಲ ರೀಸ್ಟಾಕ್ ಮಾಡಿದ್ದು ಎಲ್ಲ ಸೋಲ್ಡ್ ಔಟ್ ಆಯಿತು. ಕೊರಿಯರು ಮಾಡಬೇಕಿತ್ತು, ನನಗೆ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಇದು ಫಸ್ಟು ಕೊರಿಯರ್ ಮಾಡಿಬಿಡ್ಬೇಕು. ಯಾಕಂದರೆ ನಮ್ಮನ್ನ ನಂಬಿ ಅಮೌಂಟ್ ಹಾಕಿರ್ತಾರಲ್ವ, ಅವ್ರಿಗೆ ಕರೆಕ್ಟು ಟೈಮ್ಗೆ ಕಳಿಸ್ಕೊಡ್ಬೇಕು. ಸೊ ಹಂಗಾಗಿ ಇವತ್ತು ಕೊರಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಕೆಲವೊಂದು ಸಲ ಮಕ್ಕಳು ಅದು ಇದು ನೋಡ್ಕೊಂಡು ನಂಗೆ ಒಂದೊಂದು ಸಲ ವೀಡಿಯೋನೇ ಮಾಡೋದು ಬೇಡ, ಇದು ಯಾವುದು ಮಾಡೋದೇ ಬೇಡ ಅನ್ನೋ ಥರ ಆಗಿಬಿಡುತ್ತೆ. ಬಟ್ ಅಕ್ಕಪಕ್ಕದವ್ರು ಯಾರೂ ಬಿಡೋದೇ ಇಲ್ಲ, ಸೀರೆ ತರಿಸು ಅಂತ ಅವರೇ ಒಂದಷ್ಟು ಫೋಟೋಸ್ನ ಕಳಿಸ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ತರಿಸೋಣ. ಕೆಲವೊಂದು ಅಜ್ಜಿ ತೀರಿದ್ದಾರೆ, ಅವರು ತರಿಸ್ಕೊಡಮ್ಮ ಅಂತಾರೆ. ಸರಿ ಅಂತ ಅಂದ್ಬಿಟ್ಟು ತರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ದಿನ ಮಾಡೋಕ್ಕಾಗುತ್ತೋ ಅಷ್ಟು ದಿನ ಮಾಡೋಣ ಅಂತ. ಇನ್ನು ಹಲಸಿನೇನಿದ್ರೆ ಮನೆ ಫುಲ್ಲು ಘಮ. ಅದು ಕಟ್ ಮಾಡಬೇಕಾದ್ರೆ ಸೈಡಲ್ಲಿರುತ್ತಲ್ಲ, ಅದನ್ನೆಲ್ಲ ತಿಂದಮೇಲೆ ಕಂಟಿನ್ಯೂ ಮಾಡೋದು ನಾನು. ಅದನ್ನು ಫುಲ್ಲು ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅದು ಸಿಕ್ತಿದ್ದಂಗೆ ತಿನ್ಕೊಂಡು ಕಟ್ ಮಾಡ್ತಾ ಇರ್ತೀವಿ. ನನ್ನ ಮಗುಂಗೂ ಅಷ್ಟೇ ಮ್ಯಾಂಗೋ, ಈ ಹಲಸಿನಣ್ಣು ಎಲ್ಲ ತುಂಬಾ ಇಷ್ಟ. ಈ ಸೀಸನಲ್ಲಿ ಚನ್ನಮಂಟಿ, ಗೀತಕ್ಕ ಅವ್ರ ತೋಟ ಎಲ್ಲರೂ ತುಂಬಾ ಕೊಟ್ಟಿರೋದು. ನಮ್ಮ ಮನೆಯವರು, ನಮ್ಮಪ್ಪ ಎಲ್ಲರೂ ತುಂಬಾ ತಂದಿದ್ದಾರೆ ಈ ಸಲ ಹಲಸಿನಣ್ಣು, ಮಾವಿನಣ್ಣು. ಮ್ಯಾಂಗೋದಲ್ಲಿ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮಾಡೋಣ ಅಂದರೆ ಮಾಡೋಕ್ಕೆ ಆಗ್ತಿಲ್ಲ. ಹಲಸಿನಣ್ಣು ಕಡುಬು ತುಂಬ ಜನ ಮಾಡಿದ್ದಾರೆ, ನನಗಂತೂ ಬಾಯಲ್ಲಿ ನೀರು ಬರ್ತಿತ್ತು. ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಅಪ್ಪ ನುಗ್ಗೆ ಸೊಪ್ಪು ತೊಗೊಬಂದಿದ್ರು ಊರಲ್ಲಿಂದ ಹೋಗಿ. ಇದು ಅಪ್ಪ ಅಮ್ಮ ಇದ್ದಾಗ ಮಾತ್ರನೇ ನಮಗೆ ಸಿಗೋದು. ಅವ್ರು ಏನಿದ್ರೂ ಸುಮ್ಮನೆ ಅಂತೂ ಬರೋಲ್ಲ, ಏನಾದರೂ ಒಂದು ತೊಗೊಬರ್ತಾರೆ. ಕಾಯಿಗಳು ಎಷ್ಟು ಲಾಟ್ ಹಾಕಿದ್ದಾರೆ ಅಂದರೆ ತೊಗೊಬಂದ್ಬಿಟ್ಟು, ನಮ್ಮಮ್ಮ ಇದ್ದಾಗಲೂ ಹಂಗೆ ತರೋರು, ಇವಾಗ್ಲೂ ತೊಗೊಬರ್ತಾರೆ. ಕೆಲವೊಂದು ಸಲ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಎಷ್ಟೇ ಹಿಂಗೆ ಇದ್ರೂ ಅಪ್ಪನ ಮನೆಯಿಂದ ಈ ಥರ ಏನಾದರೂ ಒಂದು ಪ್ರೀತಿಯಿಂದ ತಂದುಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೆ ಈ ನುಗ್ಗೆ ಸೊಪ್ಪು ಅಷ್ಟೇ ಖುಷಿ ಆಗುತ್ತೆ. ಅವ್ರನ್ನೆಲ್ಲ ನೆನೆಸ್ಕೊತಿದ್ನಲ್ವ, ಅದೇ ನೆನಪಲ್ಲೇ ಬಿಡಿಸ್ತಾ ಇದ್ದೆ. ಇನ್ನು ನುಗ್ಗೆ ಸೊಪ್ಪನ್ನ ಕಬ್ಬಿಣಾಂಶ ಹೆವಿ ಜಾಸ್ತಿ ಇದೆ ಇದರಲ್ಲಿ, ವಾರಕ್ಕೆ ಒಂದ್ಸತನಾದರೂ ತಿನ್ನಬೇಕು. ಹಂಗಾಗಿ ನಾನು ಊರಿಗೆ ಹೋದಾಗಲೆಲ್ಲ ತರ್ತಾರೆ, ತಂದಾಗಲೂ ಮಾಡ್ತೀವಿ. ಇನ್ನು ನಮ್ಮ ಮನೆಯವರು ಎಲ್ಲಾದರೂ ರೋಡಲ್ಲಿ ಮಾರ್ತಿದ್ರೂ ಬಿಡಲ್ಲ, ತಗೊಬರ್ತಿರ್ತಾರೆ. ಇದರಲ್ಲಿ ಈ ಸೊಪ್ಪನ್ನ ಮೊಟ್ಟೆಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ. ಇನ್ನು ಈ ಸೊಪ್ಪನ್ನ ಸಿಗದೆ ಇರೋರು ಇದನ್ನು ಒಣಗಿಸ್ಕೊಂಡು ಪುಡಿ ಮಾಡಿಕೊಂಡು ಬೆಳಗ್ಗೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾರೆ. ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ. ನಿಮಗೆ ನುಗ್ಗೆ ಸೊಪ್ಪಿಗೆ ಗೊತ್ತಿರೋರಿಗೂ ಗೊತ್ತಿರುತ್ತೆ, ಇಲ್ಲ ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ನುಗ್ಗೆ ಸೊಪ್ಪುದು ಬಗ್ಗೆ. ಆವಾಗ ಆ ವೀಡಿಯೋಸಲ್ಲಿ ನೋಡ್ಬೋದು. ನನಗಂತೂ ಈ ನುಗ್ಗೆ ಸೊಪ್ಪು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇದು ಲಾಸ್ಟ್ ಟೈಮು ನಾನು ತಗಣಿಕಾಳು ಹಾಕ್ಬಿಟ್ಟು ಮಾಡಿದ್ದೆ ಆಯಿತಾ. ತಗಣಿಕಾಳು ಚೆನ್ನಾಗಿರಲಿಲ್ಲ, ಇದಕ್ಕೆ ಸೂಟೇ ಆಗಲಿಲ್ಲ ಹಸಿ ತಗಣಿಕಾಳು. ನೀವು ಹಾಕೋಕ್ಕೆ ಹೋಗಬೇಡಿ. ಈ ಸಲ ನಾನು ಹುರುಳಿಕಾಳು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹುರುಳಿಕಾಳು ಹುರ್ಕೊಂಡು ಮಾಡ್ತಾಯಿದ್ದೀನಿ. ಮನೆ ಫುಲ್ಲು ಘಮ. ನಾನು ಈ ಸಲ
ಯಾವಾಗಲೂ ರೆಡ್ ಮೆಣಸಿಕಾಯಲ್ಲಿ ಚಟ್ನಿ ಮಾಡ್ಕೋತಾ ಇದ್ದೆ, ಅಂದರೆ ಖಾರ ಮಾಡ್ಕೋತಾ ಇದ್ದೆ. ಈ ಸಲ ಹಸಿರು ಮೆಣಸಿಕಾಯಲ್ಲಿ ಮಾಡಿಕೊಂಡೆ. ವೆದರ್ ಸ್ವಲ್ಪ ಚಳಿ ಇದೆ, ನನಗೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಹಂಗಾಗಿ ಉಪ್ಸಾರಂತೂ ತುಂಬಾ ಚೆನ್ನಾಗಂದರೆ ಚೆನ್ನಾಗಾಗಿತ್ತು. ಅವತ್ತು ಯಾಕೋ ಇಷ್ಟ ಆಗಲಿಲ್ಲ. ಹಸಿ ಕಾಳಿಗೆ ನುಗ್ಗೆ ಸೊಪ್ಪು ಸೂಟ್ ಆಗೋಲ್ಲ, ಬೇರೆ ಸೊಪ್ಪು ಮಿಕ್ಸ್ ಸೊಪ್ಪು ಇರುತ್ತಲ್ಲ ಅದು ಸೂಟ್ ಆಗುತ್ತೆ. ಹಂಗಾಗಿ ಈ ಹುಳ್ಳಿಕಾಳು, ಬೇಳೆ, ಹೆಸರು ಕಾಳು ಅದೆಲ್ಲ ಸೂಟ್ ಆಗುತ್ತೆ. ಗಟ್ಟಿದು ಕಾಳು ಬರುತ್ತಲ್ಲ ಅದನ್ನು ಸೂಟ್ ಆಗುತ್ತೆ. ನುಗ್ಗೆ ಸೊಪ್ಪು, ಹುಳ್ಳಿಕಾಳು ಹಾಕ್ಕೊಂಡು ತುಂಬ ಚೆನ್ನಾಗಿ ಉಪ್ಸಾರು ಮಾಡ್ಕೊಂಡಿದ್ದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಇನ್ನು ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲ, ಅವ್ರಿಗೆ ಮೊಟ್ಟೆ ಮಾಡಿಕೊಟ್ಬಿಟ್ಟು ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ಸೀರೆ ಇತ್ತಲ್ವ ಅದನ್ನು ಕೊರಿಯರ್ಗೆ ಕಳಿಸ್ಬೇಕು ಅಂತ ಹೊರಟೆ. ಅಷ್ಟೇ. ಬಾಯ್.